ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಇದೇನು ಮೇಡಮ್ ಇವತ್ತು ಬೆಳಿಗ್ಗೆ ಮಾತ್ರ ವಿಡಿಯೋ ಹಾಕಿದ್ದೀರಾ, ಎಗೇನ್ ಹಾಕ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ಒಬ್ಬರು ಕ್ವಶನ್ ಕೇಳಿದರು ನನಗೆ. ಇದು ಎಲ್ಲರ ತಲೆಯಲ್ಲೂ ಇರ್ಬೋದು, ಎಲ್ರಿಗೂ ಈ ಕ್ವಶನ್ ಬರ್ಬೋದು ಅಂತ ನಾನಿವತ್ತು ಎಗೇನ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಮಾಡಬೇಕು ಅನಿಸಿದ ಕೂಡಲೇ ಮಾಡಬೇಕು, ಆಮೇಲೆ ಅದು ಮರ್ತೋಗುತ್ತೆ ಆ ಟಾಪಿಕ್ಕು. ಓಕೆನಾ? ಸೊ ಎಸ್, ಅದಕ್ಕಿಂತ ಮೊದಲು ನನ್ನ ಕ್ಲಾಸಿಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನಿಮಗೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಇದನ್ನು ನೀವು ಜಾಯ್ನ್ ಆದ್ರಿ ಅಂದರೆ ನಿಮ್ಮ ಲೈಫ್ ಚೇಂಜಸ್ ಆಗೋದಂತೂ 100%. ಆ್ಯಂಡ್ ನಿಮ್ಮ ಡ್ರೀಮ್ ಲೈಫನ್ನು ನೀವು ಯಾವ ರೀತಿ ಅಚೀವ್ ಮಾಡಬಹುದು, ಅದನ್ನು ಅಂದರೆ ನಾವು ಕನಸು ಕಂಡಿದ್ದನ್ನು ನಾವು ಅಚೀವ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಕಮ್ ಟು ದ ಟಾಪಿಕ್. ಅಂದರೆ ಇವತ್ತು ಒಬ್ಬರು ನನಗೆ ಕ್ವಶನ್ ಕೇಳಿದರು. ಏನಂದರೆ, ಮೇಡಮ್ ಇದು ವರ್ಕ್ ಆಗುತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ ಅಂತ ಹೇಳ್ತಾ ಇದ್ದರೆ ವರ್ಕ್ ಆಗುತ್ತಾ ಅಂತ ಅವರು ನನಗೆ ಕ್ವಶನನ್ನು ಕೇಳಿದರು. ನಾನು ಎಸ್, ಇದನ್ನು ನಾನು ಹೇಳಬೇಕು, ಇದನ್ನು ನಾನು ವಾಪಸ್ ಬೇಸಿಕ್ಕಿಂದ ಹೇಳಬೇಕು ಅಂದರೆ ಎಷ್ಟೊಂದು ಜನರಿಗೆ ಈ ಕ್ವಶನ್ ಇರುತ್ತೆ. ಏನಿದು ಲಾ ಆಫ್ ಎಸಂಪ್ಷನ್ ಅಂದ್ರೇನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಅಂದರೆ ಇದೆಲ್ಲ ಸತ್ಯನಾ? ಜಸ್ಟ್ ನಾವು ಅಫರ್ಮೇಷನನ್ನು ಹೇಳಿದ್ರೆ ನಮ್ಮ ರಿಯಾಲಿಟಿಲಿ ಬರುತ್ತಾ ಇದೆಲ್ಲ? ಅದಾದ ನಂತರ ಅಂದರೆ ನಾವು ಏನೇನೋ ಕನಸನ್ನೆಲ್ಲ ಕಂಡ್ರು ಅದೆಲ್ಲ ಸತ್ಯ ಆಗುತ್ತಾ? ಹಾಗಿದ್ರೆ ಕರ್ಮ ಅಂದ್ರೇನು, ಕರ್ಮದ ಬಗ್ಗೆ ಏನು? ನಾವು ಅಂದರೆ ನಮ್ಮ ಹಿಂದಿನ ತಲೆಮಾರಿಂದ ನಾವು ಅದನ್ನೇ ನಂಬಿಕೊಂಡು ಬಂದಿದ್ದೀವಿ. ನಮ್ಮ ಎಷ್ಟೋ ಜನ್ಮದ ಕರ್ಮನ ನಾವೀಗ ಅನುಭವಿಸ್ತಾ ಇದ್ದೀವಿ ಅಂತ ಅದನ್ನೇ ಏನೇನೋ ಅಂದ್ಕೊಬಂದಿದ್ದೀವಿ, ಅದೇನು? ಸೊ ಹೀಗೆ ಹಲವಾರು ಕ್ವಶನ್. ಬರೀ ಐ ಆಮ್ ಹೆಲ್ದಿ 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 ಅಂತ ಇದ್ದರೆ ನಮ್ಮ ದೇಹ ಹೆಲ್ದಿ ಆಗುತ್ತಾ? ಇದು ಎಲ್ಲನೂ ನಿಮ್ಮ ತಲೆಯಲ್ಲೂ ಇರುತ್ತೆ, ನಿಮಗೂ ಈ ರೀತಿ ಆಲೋಚನೆಗಳು ಬಂದಿರುತ್ತೆ. ಓಕೆನಾ? ಇವಾಗ ಅವ್ರು ಕೇಳಿರೋ ಕ್ವಶನ್, ಐ ಆಮ್ ಹೆಲ್ದಿ ಅಂತ ಹೇಳಿದರೆ, ರಿಪೀಟೆಡ್ ಆಗಿ ಹೇಳಿದರೆ ವರ್ಕ್ ಆಗುತ್ತಾ? ಎಸ್. ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಕಮ್ ಟು ದ ಬೇಸಿಕ್, ವಾಪಸ್ ಬೇಸಿಕ್ಕಿಗೆ ಬರ್ತೀನಿ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಆಲ್ರೆಡಿ ನಾನು 3-4 ವೀಡಿಯೋಸ್ ಮಾಡಿದ್ದೀನಿ. ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ ನಾನು, ಯಾಕೆಂದರೆ ಅದ್ರ ಬಗ್ಗೆನೂ ಮಾತಾಡಿಬಿಟ್ರೆ ಇವತ್ತು 3/4 ಗಂಟೆ ಆಗಿಬಿಡುತ್ತೆ ವಿಡಿಯೋ. ಓಕೆನಾ? ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಅಂದರೆ ನಮ್ಮ ತಲೆಯಲ್ಲಿ ಪ್ರತಿ ದಿವಸನೂ ಥಾಟ್ಸ್ ಬರುತ್ತೆ, ನಿಮಗೆ ಯೋಚನೆಗಳು ಬರುತ್ತೆ, ರೈಟ್? ಯೋಚನೆಗಳು ಬರುತ್ತೆ. ಅದು ದಟ್ ಈಸ್ ಯುವರ್ ಅಫರ್ಮೇಷನ್. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದು ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಮಗೆ ಹೊಸದಲ್ಲ. ಇಟ್ಸ್ ನಾಟ್ ಎಟ್ ಆಲ್ ನ್ಯೂ ಫಾರ್. ಇದು ನಿಮಗೆ ಹೊಸದಲ್ಲ, ನಿಮಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು. ಅಂದರೆ ನಿಮಗೆ ಬೇಕಾಗಿರೋದನ್ನು ಮ್ಯಾನಿಫೆಸ್ಟೇಷನ್ ಮಾಡೋದು ಹೊಸದು. ನೀವು ಮ್ಯಾನಿಫೆಸ್ಟೇಷನ್ ಅನ್ನೋದು ನೀವು ಹುಟ್ಟಿದಾಗಿಂದ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಎಷ್ಟೊಂದು ವಿಷಯಗಳು, ಎಲ್ಲನೂ ಅದು ಇದು ಅಂತಿಲ್ಲ, ಪ್ರತಿಯೊಂದೂ ನೀವು ಅಂದ್ಕೊಂಡ ಹಾಗೆ ಆಗಿರುತ್ತೆ, ನಿಮ್ಮ ತಲೆಯಲ್ಲಿ ಬಂದೇ ಆಗಿರುತ್ತೆ, ಬೇರೆಯವ್ರು ಯಾರೋ ಇದು ಮಾಡಿ ಆಗಿರಲ್ಲ. ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಲೈಫನ್ನು ಏನು ಇವಾಗ ಅನುಭವಿಸ್ತಾ ಇದ್ದೀರಾ, ದ್ಯಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್. ನೀವೇ ಕ್ರಿಯೇಟ್ ಮಾಡಿದ್ದು. ನಾನು ಇದನ್ನು 1001ನೇ ಸರಿ ಹೇಳ್ತಾ ಇದ್ದೀನಿ, ಆದರೂ ಎಸ್ ಎಗೇನ್ ಕೇಳ್ತಾ ಇದ್ದೀರಾ. ಎಸ್, ಇಟ್ಸ್ ಟ್ರೂ. ನಿಮ್ಮ ಜೀವನ ಏನಿದೆ, ಇವಾಗ ಅನುಭವಿಸ್ತಾ ಇರೋ ಜೀವನ ಏನಿದೆ, ದ್ಯಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಅನ್ನೋದು ಹೊಸದಲ್ಲ, ನೆನ್ಪಿಟ್ಕೊಳ್ಳಿ. ಕಾನ್ಷಿಯಸ್ ಆಗಿ ನಿಮಗೆ ಬೇಕಾಗಿರೋ ರೀತಿ ಮ್ಯಾನಿಫೆಸ್ಟ್ ಮಾಡೋದಿದೆಯಲ್ಲ, ದ್ಯಾಟ್ ಈಸ್ ಅನ್ ನ್ಯೂ ಥಿಂಗ್, ದಟ್ಸ್ ಇಟ್. ಅಷ್ಟು ಮಾತ್ರ ಹೊಸದು, ಅದನ್ನು ಬಿಟ್ಟು ಬೇರೆ ಯಾವುದು ಹೊಸದಲ್ಲ ನಿಮಗೆ. ಓಕೆನಾ? ಒಂದನೇದಾಗಿ ನಿಮ್ಮ ಥಾಟ್ಸ್ ಏನಿದೆ, ಇಟ್ಸ್ ಅ ರಿಪೀಟೇಷನ್. ನೀವು ಅದನ್ನೇ ಎಗೇನ್ ಆ್ಯಂಡ್ ಅಗೇನ್ ಥಿಂಕ್ ಮಾಡಿ ಯೋಚನೆ ಮಾಡಿ ಅದೇ ಥಾಟ್ಸ್. ಈಗ ಯಾರೋ ಒಬ್ರು ಏನೋ ಹೇಳಿಬಿಟ್ಟು ಹೋಗಿರ್ತಾರೆ,
ಅದನ್ನು ನೀವು ಪೋಸ್ಟ್ ಮಾರ್ಟಮ್ವರೆಗೂ ಮಾಡ್ತೀರಾ. ಅವನು ಯಾಕೆ ಹಂಗೆ ಹೇಳ್ದ, ಅದೇ ಸೇಮ್ ಸಿಚುವೇಶನನ್ನೇ 100 ಸರಿ ನಿಮ್ಮ ಮೈಂಡು ಎಗೇನ್ ಆ್ಯಂಡ್ ಎಗೇನ್ ಥಿಂಕ್ ಮಾಡಿರುತ್ತೆ. ನೀವು ಅದನ್ನು 100 ಸರಿ ವಾಪಸ್ ರಿಪೀಟೇಷನ್ನಲ್ಲಿ ಅದನ್ನು ನೀವು ಫಿಲ್ಮ್ ನೋಡಿದ ರೀತಿ ನೀವು ಅದನ್ನು ಮಾಡಿರ್ತೀರ, ಯೋಚನೆ ಮಾಡಿರ್ತೀರ, ವಿಜುವಲೈಸ್ ಮಾಡಿರ್ತೀರ, ಅಫರ್ಮ್ ಮಾಡಿರ್ತೀರ. ನೆನ್ಪಿಟ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಥಾಟ್ಸ್, ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅದನ್ನು ಅಬ್ಸರ್ವ್ ಮಾಡಿ. ನೀವು ಪ್ರತಿ ದಿವಸನೂ 80,000 ಥಾಟ್ಸ್ ಬರುತ್ತೆ ಅಂದರೆ 80,000 ನೀವು 80,000 ಸಾರಿ ಅಫರ್ಮ್ ಮಾಡಿರ್ತೀರ. ಯಾವುದು ಡಾಮಿನೆಂಟ್ ಆಗಿರುತ್ತೆ, ಯಾವುದನ್ನು ಜಾಸ್ತಿ ಅಫರ್ಮ್ ಮಾಡಿರ್ತೀರ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ 3Dಯಲ್ಲಿ ನಿಮ್ಮ ಕಣ್ಣು ಮುಂದೆ ಬಂದಿಲ್ಲುತ್ತೆ. ಓಕೆನಾ? ಸೊ ಆದ್ದರಿಂದ ನೀವಿವಾಗ ಕೇಳ್ಬೋದು, ಮೇಡಮ್ ಐ ಆಮ್ ಹೆಲ್ದಿ ಅಂತ ಹೇಳಿದ್ರೆ ಅದು ಬರುತ್ತಾ? ಎಸ್, ಆಗುತ್ತೆ. ನೀವಿವಾಗ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಕಾಲು ನೋವೋ, ಹೊಟ್ಟೆ ನೋವೋ, ತಲೆನೋವೋ ಏನೋ ಬಂದಿದೆ. ಓಕೆ, ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮೈಂಡ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಮೈಂಡ್ ಒಂದು 100 ಸರಿ ಹೇಳಿರುತ್ತೆ, ನನಗೆ ಕಾಲು ನೋಯ್ತಾ ಇದೆ, ನಂಗೆ ತಲೆ ನೋಯ್ತಾ ಇದೆ, ನಂಗೆ ಕಾಲು ನೋಯ್ತಾ ಇದೆ ಅಂತ ನಿಮ್ಮ ಮೈಂಡು 1000 ಸರಿ ಹೇಳ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಅಂದರೆ ನೀವು ಅದನ್ನು ರಿಪೀಟ್ ಮಾಡ್ತಾ ಇರ್ತೀರ. ಆದ್ದರಿಂದ ನಿಮ್ಮ ಹೆಲ್ತ್ ಕಂಡೀಷನ್ ಏನಿದೆ ಅದು ಕಡಿಮೆ ಆಗದೆ ಇರೋದಕ್ಕೆ ಅದೇ ಕಾರಣ. ನೀವು ಅನ್ನೋಯಿಂಗ್ಲಿ ಅದನ್ನು ರಿಪೀಟ್ ಮಾಡ್ತೀರಾ. ಇವತ್ತಿನ ದಿವಸ ಹಾಗಾಗಿದೆ, ಇವತ್ತಿನ ದಿವಸ ಹೀಗಾಗಿದೆ, ನನ್ನ ಜೀವನ ಹೀಗಾಗಿದೆ. ಪ್ರತಿ ಒಂದನ್ನು ನೀವೇನು ಮಾಡ್ತೀರಾ, ಹೊರಗಡೆ ಮಾತಾಡೋದು ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಕೆಲವೊಬ್ರು ಹೇಳ್ಬೋದು, ಮೇಡಮ್ ನಾನು ಏನೂ ಮಾತಾಡಲ್ಲ, ನಾನು ಸೌಂಡ್ ಅದ್ರ ಬಗ್ಗೆ ಮಾತಾಡಲ್ಲ. ಯೂಶ್ವಲಿ ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲೇ ಮಂಡಿಗೆ ತಿನ್ನೋದು ಅಂತೀವಲ್ಲ, ಮನಸ್ಸಲ್ಲೇ ಮಾತಾಡ್ತೀವಲ್ಲ, ಅದ್ರ ಬಗ್ಗೆ ನಾನು ಯಾವತ್ತೂ ಹೇಳ್ತೀನಿ, ಅದು ತುಂಬ ಡೇಂಜರ್. ನೀವು ಏನು ಯೋಚನೆ ಮಾಡ್ತೀರಾ, ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ, ನಮ್ಮಷ್ಟಕ್ಕೆ ನಾವೇ ಮಾತಾಡ್ತಾ ಇರ್ತೀವಿ. ಅದರಲ್ಲೂ ಕನ್ವರ್ಸೇಷನ್ ಸೇರಿಸಿ ಮಾತಾಡ್ತೀವಿ. ಅವ್ರಿಗೆ ಹೇಳಿದ ಹಾಗೆ, ಅವ್ರು ರಿಪ್ಲೈ ಮಾಡಿದ ಹಾಗೆ, ಇದೇ ರೀತಿ ಇರುತ್ತೆ ನಮ್ಮ ಕನ್ವರ್ಸೇಷನ್. ಅನ್ನೋಯಿಂಗ್ಲಿ ಅದು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕಣ್ಣಿಲ್ಲ, ಅದು ನೀವು ಹೇಳಿದ್ದನ್ನು ನಂಬುತ್ತೆ ಅಷ್ಟೇ. ಓಕೆ, ಎಷ್ಟು ನ್ಯಾಚುರಲ್ ಆಗಿ ಬರುತ್ತೋ ಅಷ್ಟು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ, ಆದ್ದರಿಂದ ನಿಮ್ಮ ರಿಪೀಟೇಷನ್ ಏನಿದೆ, ವಾಪಸ್ ಏನು ಹೇಳ್ತೀರಾ ನೀವು, ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. 200-300% ಆಗುತ್ತೆ. ಯಾಕೆಂದರೆ ನೀವು ಇಷ್ಟು ದಿವಸ ಮಾಡ್ತಾ ಇರೋದು ಅದೇ ಕೆಲಸ, ನೀವು ಇಷ್ಟು ದಿವಸ ಮಾಡ್ತಾ ಇರೋದು ಅದೇ ಕೆಲಸ. ಇಟ್ಸ್ ನಾಟ್, ಇದು ನಿಮಗೆ ಹೊಸ ಇದಲ್ಲ, ವಿಷಯ ಅಲ್ಲ. ಬಟ್ ಇವಾಗ ಲಾ ಆಫ್ ಎಸಂಪ್ಷನ್ನು, ಅಟ್ರಾಕ್ಷನ್ನು, ಅದು ಇದು ಅಂತ ಹೊಸದಾಗಿ ಹೆಸರು ಸೇರಿಸ್ಕೊಂಡು ಬಂದಿರೋದ್ರಿಂದ ನಿಮಗೆ ಅದೊಂದು ರೀತಿ ಹೊಸದನ್ನಿಸ್ತಾ ಇದೆ. ಅದು ಅಲ್ಲದೆ ನೀವು ಒಂದು ಕಟ್ಟಿ ಹಿಡಿದು ಮಾಡಲ್ಲ, ಇನ್ ದ ಸೆನ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡಲ್ಲ. ನಮಗೆ ನಮ್ಮ ಬ್ರೈನಿಗೆ ಸ್ವಲ್ಪ ಏನೇನೋ ವಿಷಯಗಳನ್ನು ಹೆಕ್ಕೋದು ಅಂದರೆ ತುಂಬ ಇಷ್ಟ. ಒಂದನ್ನೇ ಹಿಡಿದು ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಕಟ್ಟಿ ಹಿಡಿದು ಮಾಡೋದು ಅಂದರೆ ಕಷ್ಟ. ನಮಗೆ ಆ ಬರ್ನಿಂಗ್, ನನಗೆ ಬೇಕು ಅಂದಮೇಲೆ ಬೇಕು, ನಾನು ಮಾಡೇ ಮಾಡ್ತೀನಿ, ಆ ಹಠಮಾರಿತನ ನಮ್ಮಲ್ಲಿರಲ್ಲ. ಆದ್ದರಿಂದ ನಮ್ಮ ಮ್ಯಾನಿಫೆಸ್ಟೇಷನ್ ಆಗಲ್ಲ. ಅದನ್ನೇ ನಾನು ಬೆಳಗ್ಗಿನ ವಿಡಿಯೋದಲ್ಲಿ ಹೇಳಿದ್ದು, ನನ್ನ ಕ್ಲಾಸಿಗೆ ಬಂದರೆ ಯಾಕೆ ಆ ರೀತಿ ನಿಮಗೆ ಅಷ್ಟೊಂದು ಚೆನ್ನಾಗಿ ಸಕ್ಸಸ್ ಸಿಗುತ್ತೆ ಅಂದರೆ, ಎಸ್, ಇವಾಗ ನಾನು ಕ್ಲಾಸ್ ಮಾಡ್ತೀನಿ, ನಾನು ಇದೇ ರೀತಿ ನಿಮ್ಮ ಹತ್ರ 1 hour ನಾನು ಮಾತಾಡ್ತೀನಿ ಅನ್ನುವಾಗ ನಾನು ಮಾತಾಡಿದ್ದೆಲ್ಲ ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಅದು ಒಂದು ರೀತಿ ರೀಪ್ರೋಗ್ರಾಮ್ ಆಗುತ್ತೆ. ನಿಮ್ಮ ಮೈಂಡಲ್ಲಿ ಯಾವ್ಯಾವುದೋ ಎಸಂಪ್ಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ನಾನು ಮತ್ತೆ ನಿಮಗೆ ಗೈಡ್ ಮಾಡ್ತೀನಿ. ಅದನ್ನು ನಾನು ಬೆಳಗ್ಗಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಗೆ ಬೇಕಿದ್ದರೆ ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಓಕೆನಾ? ಅಫರ್ಮ್ ಮಾಡೋದ್ರಿಂದ ನೀವು ವಾಪಸ್ ನಿಮ್ಮ ಸಿಚುವೇಶನ್, ನಿಮಗೆ ಯಾವ ಸಿಚುವೇಶನ್ ಬೇಕೋ ಅದನ್ನು ನೀವು, ನನಗೆ ಎಗೇನ್ ಬೇಕು, ಐ ಆಮ್ ಹೆಲ್ದಿ, ನಿಮ್ಮ ಒಳಗೆ ಮನಸ್ಸು ಹೇಳುತ್ತೆ ಕಾಲು ನೋಯ್ತಾ ಇದೆ, ಕೈ ನೋಯ್ತಾ ಇದೆ, ಬಟ್ ನೀವು ಅದನ್ನು ಚೂಸ್ ಮಾಡಲ್ಲ.
ಚೂಸ್ ಮಾಡಲ್ಲ. ಅದು ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇರುತ್ತೆ, ವಿಜಯ ಹಾಗೆ ಹಿಂಗೆ. ನೋ, ನೀವು ಅದನ್ನು ಚೂಸ್ ಮಾಡಲ್ಲ, ಅದನ್ನು ಶಟಪ್ ಮಾಡ್ತೀರಾ. ವಾಪಸ್ ನಿಮಗೇನು ಬೇಕೋ ಅದನ್ನು ಚೂಸ್ ಮಾಡ್ತೀರಾ. ನನ್ನ ಜೀವನ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ರಿಪೀಟ್ ಮಾಡಿ 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 ನೀವು ಆ ಪರ್ಸನ್ ಆಗ್ತೀರಾ. ಅದನ್ನೇ ನಾನು ಹೇಳೋದು. ಯಾವ ರೀತಿ ಫಿಲ್ಮ್ ಇದೆಯಲ್ವ, ಆಪ್ತಮಿತ್ರ ಅನ್ಸುತ್ತಲ್ಲ, ಸೌಂದರ್ಯ ನಾಗವಲ್ಲಿಯಾಗಿ ಚೇಂಜ್ ಆಗಿರೋದು. ಸೊ ಅದೇ ರೀತಿ ನಂಗೆ ಅದೇ ನೆನಪಾಗುತ್ತೆ. ನಾವು ಅಫರ್ಮೇಷನ್ ಹೇಳಿ 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 ನಾವು ಆ ಪರ್ಸನ್ ಆಗಿ ಚೇಂಜ್ ಆಗ್ತೀವಿ. ನಮಗೆ ಗೊತ್ತಿಲ್ಲದೇನೋ ನಮ್ಮ ಮೈಂಡು ಅದನ್ನು ಎಕ್ಸೆಪ್ಟ್ ಮಾಡುತ್ತೆ. ರಿಪೀಟೇಷನಿಂದ ನಾವು ಹುಟ್ಟಿದಾಗಿಂದ ಮಾಡ್ತಾ ಇರೋದು ಅದನ್ನೇ, ರಿಪೀಟೇಷನಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ರೀಚ್ ಆಗ್ಬೋದು. ಓಕೆ, ಮತ್ತು ಎಸ್, ಖಂಡಿತವಾಗಿಯೂ ನೀವು ಏನು ಅಫರ್ಮ್ ಮಾಡ್ತಾ ಇದ್ದೀರಾ, ಇವಾಗ ಏನು ಹೇಳ್ತಾ ಇದ್ದೀರಾ, ಅದು ನಿಮ್ಮ ಜೀವನ ಆಗಿದೆ. ನಿಮ್ಮ ಜೀವನ ಇವಾಗ ಏನು ಅನುಭವಿಸ್ತಾ ಇದ್ದೀರಾ ಅದು ರೈಟ್ ನಾವು ಯುವರ್ ಮ್ಯಾನಿಫೆಸ್ಟೇಷನ್. ನೆನ್ಪಿಟ್ಕೊಳ್ಳಿ, ಖಂಡಿತವಾಗಿಯೂ ಪ್ರತಿ ಒಂದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ರಿಪೀಟ್ ಮಾಡಬೇಕು, ಕಂಟಿನ್ಯೂ ಆಗಿ ರಿಪೀಟ್ ಮಾಡಬೇಕು. ಆಗಲ್ವಾ, ಬಂದು ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ. 21 days ಮೈಂಡ್ ಪವರ್ ಟ್ರೈನಿಂಗ್ ಇರುತ್ತೆ. ಮೈಂಡ್ ಪವರ್ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಎಸ್, ಖಂಡಿತವಾಗಿಯೂ ಸಾಧ್ಯ. ನೀವು ಅಫರ್ಮೇಷನನ್ನು ಹೇಳೋದ್ರಿಂದ, ಯಾಕೆಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನೂ ನಿಮಗೇನಾದರೂ ಕ್ವಶನ್ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ, ಖಂಡಿತವಾಗಿಯೂ. ಸೊ ಎಸ್, ದಿಸ್ ಈಸ್ ಯುವರ್ ಲೈಫ್. ಚೇಂಜ್ ಇಟ್ ಆಫ್. ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು ಅಫರ್ಮ್ ಮಾಡಿ. ಪ್ರತಿ ಒಂದೂ ಅಫರ್ಮೇಷನ್ ಹೇಳಿ. ಅಫರ್ಮೇಷನ್ ಇನ್ ದ ಸೆನ್ಸ್, ನಿಮಗೆ ಬೇಕಾಗಿರೋದನ್ನು ಚೂಸ್ ಮಾಡ್ಕೊಳ್ಳಿ. ನಿಮಗೇನು ಬೇಕು ಅದನ್ನು ಚೂಸ್ ಮಾಡಿ. ನಿಮಗೆ ಬೇಡದೇ ಇರೋದನ್ನು ಚೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇಡದೇ ಇರೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಕಂಪ್ಲೇಂಟ್ ಮಾಡಬೇಡಿ. ಅವರಿಂದ ನನ್ನ ಲೈಫ್ ಹಾಳಾಯಿತು, ಇವರಿಂದ ನನ್ನ ಲೈಫ್ ಹಾಳಾಯಿತು, ಹಾಗೆ ಹೀಗೆ ಅಂತ. ನಾಟ್ ಎಟ್ ಆಲ್. ಇಟ್ಸ್ ಯುವರ್ ಲೈಫ್, ಯುವರ್ ಕ್ರಿಯೇಷನ್. ನೆನ್ಪಿಟ್ಕೊಳ್ಳಿ, ಇಟ್ಸ್ ಯುವರ್ ಲೈಫ್, ಯುವರ್ ಕ್ರಿಯೇಷನ್. ಬೇರೆ ಯಾರ ಕೈವಾಡನೂ ಇಲ್ಲ ನಿಮ್ಮ ಜೀವನದಲ್ಲಿ. ನಿಮ್ಮದೇ ಆದ ಕೈವಾಡ, ನೀವೇ ಕ್ರಿಯೇಟ್ ಮಾಡಿದ್ದು. ಬೇರೆಯವರನ್ನು ಬ್ಲೇಮ್ ಮಾಡಿ ಏನು ಪ್ರಯೋಜನ? ಚೇಂಜ್ ಇಟ್ ಆಫ್. ಒಂದ್ಸರಿ ಮಾಡಿ ನೋಡೋದ್ರಲ್ಲಿ ಏನಾಗುತ್ತೆ? ನೀವು ಮಾಡಿದ್ರೂ ಬೆಳಗಿನ ಸಂಜೆ ಆಗುತ್ತೆ, ಮಾಡದೇ ಇದ್ರೂ ಹಾಗೆ ಆಗುತ್ತೆ. ಅಫರ್ಮೇಷನ್ ಹೇಳಿ, ಒಂದ್ಸರಿ ಚೇಂಜಸ್ ಆಗುತ್ತೆ ಮಾಡಿ ನೋಡಿ. ಅಫರ್ಮೇಷನ್ ಹೇಳಿ ನೋಡಿ, ವಿಜುವಲೈಸ್ ಮಾಡಿ ನೋಡಿ. ಖಂಡಿತವಾಗಿಯೂ ಚೇಂಜಸ್ ಆಗುತ್ತೆ. ಲೈಫನ್ನು ಕಂಪ್ಲೇಂಟ್ ಮಾಡೋದು ಬಿಟ್ಟು, ನಮ್ಮ ಹತ್ರ ಆಗುತ್ತೆ ಅಂತ ಗೊತ್ತಿರುತ್ತೆ, ಆದರೂ ನಾವು ಬೇರೆಯವರನ್ನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ನಮಗೆ ಅದೇ ಈಸಿ. ನಿನ್ನಿಂದ ನನ್ನ ಜೀವನ ಹಾಳಾಯಿತು ಅಂತ ಬೇರೆಯವರನ್ನು ಬ್ಲೇಮ್ ಮಾಡೋದು ಇಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ಲೈಫಲ್ಲಿ ಏನೇನಿದೆ ಅದು ನನ್ನದೇ ಕ್ರಿಯೇಷನ್. ನನ್ನದೇ ಕ್ರಿಯೇಷನ್, ನಾನೇ ಮಾಡಿದ ಕ್ರಿಯೇಷನ್ ಬಗ್ಗೆ ಬೇರೆಯವರನ್ನು ಬ್ಲೇಮ್ ಮಾಡ್ತಾ ಇದ್ದೀನಿ. ಅವ್ರ ಪಾಪ ಏನೂ ಮಾಡಿಲ್ಲ, ಆದರೂ ನಾನು ಅವರನ್ನು ಬ್ಲೇಮ್ ಮಾಡ್ತಾ ಇದ್ದೀನಿ ಅಂದರೆ ಇದು ನನ್ನದೇ ತಪ್ಪು, ಬೇರೆ ಏನೂ ಇಲ್ಲ ಅಷ್ಟೇ. ಅದನ್ನು ಬಿಟ್ಟು ಮೋರ್ ದೆನ್ ದ್ಯಾಟ್ ನಥಿಂಗ್, ಲಿಟ್ರಲಿ ನಥಿಂಗ್. ಪ್ರತಿ ಒಂದನ್ನು ನಾವು ಚೇಂಜ್ ಮಾಡಬಹುದು. ಅಫರ್ಮೇಷನನ್ನು ಹೇಳಿ, ಆದಷ್ಟು ನ್ಯಾಚುರಲ್ ಆಗಿರಲಿ. ರಿಪೀಟೇಷನ್ ಮಾಡಿ, ಕಂಟಿನ್ಯೂ ಆಗಿ ರಿಪೀಟ್ ಮಾಡಿ. ಓಕೆ, ಇನ್ನೂ ಜಾಸ್ತಿ ಎಲ್ಲ ರೀತಿ ನಾಲೆಜ್ ಬೇಕು ಅಂದರೆ ನೀವು ನನ್ನ ಕ್ಲಾಸನ್ನು ಜಾಯಿನ್ ಮಾಡಬೇಕು. ಕ್ಲಾಸ್ ಬಗ್ಗೆ ವಿಚಾರಿಸೋದಾದರೆ ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡಿದ್ರೆ ನಾನು ಅಷ್ಟೊಂದು ಸಿಗಲ್ಲ. ಸೊ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ. ಓಕೆನಾ? ಸೊ ನೀವು ಕ್ಲಾಸಿಗೆ ಜಾಯಿನ್ ಆಗೋದಾದರೂ ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸನ್ನು ಹಾಕಿರ್ತೀನಿ. ಎಸ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಿಮ್ಮ ಎಲ್ಲ ಕ್ವಶನ್ಗೆ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಬಾಯ್. ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಲೈಫ್ ನಿಮ್ಗೆ ಸಿಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಹ್ಯಾಪಿ ಮ್ಯಾನಿಫೆಸ್ಟಿಂಗ್.